ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಕ್ ಬಂದೇವಿ. ಈಗ ದರ್ಶನ ಮಾಡೋಣ ಅಂತ ನೋಡ್ರಿ ಬಳಿ ಹಾಕಿಸ್ಕೊಂಡ್ ಬಂದ್ರಿ. ಅಲ್ಲಿ ದೇವಿಗೆ ಬಳಿ ಎಲ್ಲ ಕೊಡಾತಿದ್ರು. ಸಮಯ ಸಂಜೆ 6:30. ಇಷ್ಟೊತ್ತನ ಎಲ್ಲಿ ಹೋಗಿದ್ರಿ ಶ್ವೇತ ಅವ್ರ? ಇಷ್ಟೊತ್ತನ ಗಾಡಿ ಒಳಗೆ ಇದ್ವಿ. ಹೌದು, ಸೊ ಬ್ಯಾಕ್ ಗ್ರೌಂಡ್ ನೋಡಂದ್ರು ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಾಗೇ ಬಿಟ್ಟಿರ್ತೇವೆ ನಾವು ಎಲ್ಲಿ ಬಂದೇವ ಅಂತಂದ್ರೆ. ಧರ್ಮಸ್ಥಳದ ಅನ್ನಪ್ರಸಾದ ಜಾಗದಾಗ ಬಂದೇವಿ. ತಲೆ ಮೇಲೆ ಚಿನ್ನ ತಲೆ ಮೇಲೆ ಹಾಕೋ. ನಮ್ ಸ್ಪರ್ಶ ನೋಡ್ರಿ ಬಿಸ್ಲಿಕ್ ತನ್ನ ತಲೆ ಮೇಲೆ ಖರ್ಚಿ ಪಕ್ಕೊಳತ್ತೈತಿ ಪಾಪ. ಅಮ್ಮ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾವಿವತ್ತು ಬಂದಿರೋದು ಶ್ರೀ ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೋಡ್ರಿ. ಈ ದೇವಸ್ಥಾನ ಮಂಗಳೂರಿಂದ ಸುಮಾರು 20ರಿಂದ 25 ಕಿಲೋಮೀಟರ್ ಆಗ್ತದಂತ. ಕೆಲವೊಂದು ದೇವಸ್ಥಾನಗಳು ನದಿಯ ದಂಡಿಗಿರ್ತಾವ, ಆದ್ರ ಈ ದೇವಸ್ಥಾನ ನಂದಿನಿ ಅನ್ನೋ ನದಿ ಮಧ್ಯ ಭಾಗದಾಗ ಐತ್ ನೋಡ್ರಿ. ನನಗಿದ ಭಾರಿ ಸ್ಪೆಷಲ್ ಅನಸ್ ನೋಡ್ರಿ ಈ ಗುಡಿದ. ನೋಡ್ರಿ ನಾವ್ ದರ್ಶನ ತಗೊಂಡ್ ಬಂದ್ವಿ. ಅಪ್ಪ ಚಲೋ ದರ್ಶನ ಚಲೋ ಆತ. ವಿಡಿಯೋ ಸಿಕ್ತಾ? ಅಲೌಡ್ ಇಲ್ಲ. ಅಲೌಡ್ ಇಲ್ಲ. ಓ ಹೊರಗಿಂತ್ರ ಇಲ್ಲಿಂದ್ರ ನೋಡ್ರಿ ಬಳಿ ಹಾಕಿಸ್ಕೊಂಡ್ ಬಂದ್ರಿ. ಅಲ್ಲಿ ದೇವಿಗೆ ಬಳಿ ಎಲ್ಲ ಕೊಡಾತಿದ್ರು. ದೇವಿಗೆ ಬಳಿ ಎಲ್ಲ ಕೊಡಾತಿದ್ರು ನಮ್ಗೆ. ಹೌದಾ? ಅವು ಸ್ಪೆಷಲಿ ಕಪ್ಪು ಬಳಿ ಅಂದ್ರೆ ಸರಿ ಬಣ್ಣದ. ಹಾ 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 ದುರ್ಗಾ ಪರಮೇಶ್ವರಿ ಕಟೀಲು ದುರ್ಗಾ ಪರಮೇಶ್ವರಿ. ಚಲೋ ಆಯ್ತು, ಆಶೀರ್ವಾದ ಸಿಕ್ತ. ಅವತಾರಗಳು ಬೇರೆ ಬೇರೆ ಅದಾವ ದೇವಿ. ಒಳಗಂತೂ ತೋರ್ಸಕ್ ಆಗ್ಲಿಲ್ಲ, ಇಲ್ಲಾರ ತೋರ್ಸಾತೇವ್ ನೋಡ್ರಿ. ನೋಡ್ರಿ ದೇವಿ ದರ್ಶನ ಮಾಡ್ಕೊರಿ, ಆಶೀರ್ವಾದ ತಗೊಂಡ್ಬಿಡ್ರಿ. ಇಲ್ಲೆಲ್ಲ ಸೇಮ್ ಹಿಂಗ ರೆಡಿ ಮಾಡ್ತಾರೆ. ಎಲ್ಲಿ ಹಿಂಗ ದೀಪ ಅದು ಹಚ್ಚಿ ಕಾಣಿಸ್ತಾರೆ. ಇಲ್ಲ ಇಟ್ಲ ಇದ ನೀವು ಹೋಗಿ ಬಂದಿದ್ದ ದೇವಸ್ಥಾನ. ಈಗ ಒಂದು ಈಚೆ ಕಡೆಯಿಂದ ಹಳ್ಳ ಬರ್ತೈತಿ, ಒಂದು ಆಚೆ ಕಡೆಯಿಂದ ಹಳ್ಳ ಬರ್ತೈತಿ. ಗುಡಿ ಆ ಸೈಡಿಂದ ಒಂದು ಬರ್ತೈತಿ, ಈ ಸೈಡಿಂದ ಒಂದು ಬರ್ತೈತಿ. ಎರಡೂ ಸೇರಿ ಗುಡಿ ನಡುವಿಂದ ಹಾದು ಹೋಗಿ ಮುಂದೆ ಒಂದ ಅಕ್ಕವಂತಾವ್. ನನಗೂ ಗುರ್ತೈತಿಲ್ಲ, ಡ್ರೈವರ್ ಅನ್ನಾರು ಹೇಳಿದ್ರು. ಹಿಂಗೈತಿ ನೋಡ್ರಿ ಇಲ್ಲಿ ವಿಶೇಷತೆ ಅಂತೇಳಿ. ಆಮೇಲೆ ಇನ್ನೊಂದು ಏನೋ ಹೇಳಿದ್ರ ಅವ್ರ ಅಯ್ಯಪ್ಪ ಸ್ವಾಮಿದ ಅಂತೇಳಿ. ಅದು ಕ್ಲಿಯರ್ ಆಗಿ ತಿಳಿಲಿಲ್ಲ ನಂಗೆ, ಬಟ್ ಅದನ್ನ ತೋರಿಸ್ಕೊಂಡ್ ಬರ್ತೇನೆ ಬರ್ರಿ ನಿಮಗೆ. ಇದು ನೋಡ್ರಿ ಸನ್ನಿಧಿ ಅಂತಿದೇನು, ರಕ್ತೇಶ್ವರಿ ಸನ್ನಿಧಿ ಅಂತಿದೆ. ಅಯ್ಯಪ್ಪ ಅಂತ ಏನೋ ಹೇಳಿದ್ರ ಅವ್ರ. ಏನ್ ಹೇಳಿದ್ರ ನಂಗೆ ತಿಳಿಲಿಲ್ಲ. ಇದ್ರ ಬಗ್ಗೆ ಯಾರಿಗೇನು ಗೊತ್ತೈತೆ ಅನ್ನೋದನ್ನ ಕಮೆಂಟ್. ಮನಿ ಇದ್ದಂಗ ಇತ್ತ. ಹಾ 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 ಕರೆಕ್ಟ್ ನೋಡಿ ಶ್ವೇತ. ಅಯ್ಯಪ್ಪನ ಗುಡಿ ಅದ ಮೇಲ್ಗಡೆ ಸಣ್ಣದ. ಗೌರಿದ ತಲಿ ಭಾರಿ ಐತ. ಹೋಗಿನ ಅಯ್ಯಪ್ಪ ಪೂಜಾ ಅದಕ್ಕ ಗೊತ್ತೈತಿ. ಹಾ ನಡ್ರಿ ಹೋಗೋಣ. ನೋಡ್ರಿ ಈಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಿದ ದರ್ಶನ ಅಂತೂ ಮಾಡ್ಕೊಂಡ್ ಬಂದ್ವಿ ನಾವು. ಈಗ ನೆಕ್ಸ್ಟ್ ಮೇನ್ ಪ್ಲೇಸ್ ಗೆ ಹೊಂಟೇವಿ. ಅದು ಎಲ್ಲಿ ಅಂತ ಹೋಗ್ತಾನ ತೋರಿಸ್ತೇವಿ. ಈಗ ಮಜ್ಜಿಗೆ ಕುಡಿಯೋಣಂತ ಬರೀ ಮಜ್ಜಿಗೆ. ಇಲ್ಲೋ ಬಾಯಿ ತೊದ್ಲಾಕತೈತಿ, ಬಾಯಿ ಒಣಗೈತಿ, ನಾಲಿಗೆ ಎಲ್ಲ ಇದು ಏನಾಗೈತ ಫ್ರೈ ಆಗ್ಬಿಟ್ಟೈತಿ ಬಿಸ್ಲಿಗೆ. ಸಮಯ ಸಂಜೆ 6:30. ಇಷ್ಟೊತ್ತನ ಎಲ್ಲಿ ಹೋಗಿದ್ರಿ ಶ್ವೇತ ಅವ್ರ? ಇಷ್ಟೊತ್ತನ ಗಾಡಿ ಒಳಗೆ ಇದ್ವಿ. ಹೌದು, ಸೊ ಬ್ಯಾಕ್ ಗ್ರೌಂಡ್ ನೋಡಂದ್ರು ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಾಗೇ ಬಿಟ್ಟಿರ್ತೇವೆ ನಾವು ಎಲ್ಲಿ ಬಂದೇವ ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರ ದರ್ಶನ ಮಾಡಕ್ ಬಂದೇವಿ. ಸೊ ಎಲ್ಲರೂ ಈಗ ದರ್ಶನ ಮಾಡ್ಕೋಬೇಕಂತ ಹೇಳಿ ಗಾಡಿ ಇಳಿಯಾಕತ್ತೇವಿ. ನಾವು ಎಲ್ಲಿ ವೈಶಾಲಿ ಒಳಗೆ ರೂಮ್ ಮಾಡೇವಿ. ಸೊ ಈಗ ರೂಮ್ ಒಳಗೆ ಹೋಗೋಣ. ಎಲ್ಲ ಲಗೇಜ್ಗಳನ್ನ ಫಸ್ಟ್ ಒಳಗಿಡೋಣ ಅಂತ ನೋಡ್ರಿ. ಇಲ್ಲಿ ರೂಮ್ ನಂಬರ್ 405 405 405 1 ಸತಿ 405 2 ಸತಿ 405 3 ಸತಿ ನಮ್ದು ರೂಮ್ ಫಿಕ್ಸ್ ಆತ. ನಾರೇ ಫಸ್ಟಿಗೆ ಜಳಕ ಮಾಡಿಬಿಡ್ತಾನೆ, ಭಾಳ ತ್ರಾಸ ಆಗತೈತೆ. ಪೂರ ಇಲ್ಲಿ ನೋಡ್ರಿ ಬೆವ್ ತಗೋಬಿಟ್ಟೆ ನಾನು. ಆ ರೇಂಜಿಗೆ ಬಿಸಿಲು ಒಂದಿತ್ತು, ಅದ್ರಾಗ ಬೇರೆ ನಾನು ಬ್ಲಾಗ್ ಒಂದು ಎಡಿಟ್ ಮಾಡ್ಬೇಕಲ್ಲ, ಅದು ಕೆಲಸ ಇತ್ತು, ಮಾಡೋಕಬೇಕು ಅನಿವಾರ್ಯ. ಅದನ್ನು ಮಾಡ್ಕೊತ ಬಂದೇನಿ. ಈಗ ಬ್ಲಾಗ್ ಎಕ್ಸ್ಪೋರ್ಟ್ ಮಾಡೋದು ಒಂದೇ ಉಳ್ದ ಹಚ್ಚೋತ. ತಮ್ಮನೇಲಿ ಒಂದು ಮಾಡ್ಬೇಕು, ಎಕ್ಸ್ಪೋರ್ಟ್ ಒಂದು ಮಾಡ್ಬೇಕು. 25 ನಿಮಿಷದ ಐತಿ, ಮೇಲೆ ಹೋಗಿ ಮಾಡ್ತಾನೆ. ಪ್ರಶಾಂತಣ್ಣ ಬರ್ರಿ ಹೋಗೋಣ ಮೇಲೆ.
A few moments later. ಶ್ವೇತಾ ಅವ್ರೆ ಟೈಮ್ ನೋಡ್ರಿ ಸಂಜೆ 7:30 ಆತ. ಹೌದಾ, ಈಗ ನಾವು ದರ್ಶನಕ್ಕೆ ಹೊಂಟೇವಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ಭಾಳ ರಶ್ ಆಕೈತಿ. ಹೌದಾ, ಹಂಗಾಗಿ ಈಗ ದರ್ಶನ ತಗೊಂಡ್ ಬಂದ್ಬಿಟ್ರೆ ಅಂತ ಹೇಳಿ ಈಗ ಫ್ರೆಶ್ ಆಗಿ ನಾನಂತರೂ ಜಾಕ ಮಾಡಿಬಿಟ್ಟೆ. ಈಗ ದರ್ಶನ ಹೊಂಟೀವಿ. ನಡಿ ಮಂಜುನಾಥ ಸ್ವಾಮಿ ದರ್ಶನ ತಗೊಂಡ್ ಬರೋಣಂತ. ನಿಮಗೂ ಆ ಮಂಜುನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ. ನಡ್ ಹೋಗೋಣ. ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತಾನಂತೆ ಹೋಟೆಲ್ ಬಂದ್ ಕೂತಾರಲ್ರಿ. ಏನು ತಿಂತೀವಿ, ಮಧ್ಯಾಹ್ನ ತಿಂದಿದ್ವಲ್ಲ, ಫಸ್ಟ್ ಹೊಟ್ಟೆ ಹಾಕಿದ್ವಿ. ಹೌದು, ನಾವು ಒಂದ್ ಸ್ವಲ್ಪ ಚಾ ಕುಡಿದ್ವಿ. ನಡ್ರಿ ಈಗ ದರ್ಶನ ಮಾಡ್ಕೊಳಕ್ ಹೋಗೋಣ. ಬರ್ರಿ ಹೋಗ್ಬರೋಣ, ಲಘು ಟೈಮ್ ಬರ್ರಿ. ನಡ್ರಿ ಓಡ್ರಿ. ಏನಾತ್ರಿ? ಧರ್ಮಸ್ಥಳಕ್ಕೆ ಬಂದು ಜಗಳ ಮಾಡಿದ ಗಂಡ ಎಂತ ಅಂತ ಹಾಕೋದೇನ್ರಿ? ಮಂಜುನಾಥನ ದರ್ಶನವನ್ನು ತಗೋದೆ ಹೊಂಟಿದ್ದಾರೆ. ನಿಮ್ ಕನ್ನಡ ಅದು ಆಗಲೇ ಪೋಸ್ಟ್ ಆತಲ್ರಿ, ನೋಡಿದ್ರಿ? ಅವನೊಂದು ಕಪಾಯಿ ಕೊಡ್ನ ಅದನ್ನ ಬಂದಿದ್ದ ಅಂದ್ಬೇಡ, ಹೌದಲ್ಪ? ಆಮೇಲೆ ನನಗ್ ಸಂಬಂಧ ಇಲ್ಲ ಅಂದ್ಬಿಡೋದೇನ್ರಿ? ಮತ್ ಬಗ್ಗೆ ನೋಡ್ರಿ. ಸ್ಪರ್ಶ ಸ್ಪರ್ಶ ನನ್ನ ಕಡೆ ಬರ್ತೀಯಿಲ್ಲ ಅಷ್ಟೇ ಹೇಳ. ಬೇಡ, ಲಾಲಿಪಾಪ್ ನಿನಗೆ ಬಿಟ್ಟು ಎಲ್ಲರಿಗೂ ಕೊಡ್ತೇನೆ ನಾ. ನನ್ನ ಕಡೆ ಬರ್ಬೇಕಾರೆ ಬಾ, ಮತ್ತೆ ನನ್ನ ಕಡೆ ಬಾ. ಮ್ಯಾಂಗೋ ಇಲ್ಲ, ಅದು ಜಾಂಬಳಿ ಕಲರ್ದ ಒಂದು ವಾಟರ್ ಮೆಲನ್ ಕೊಡಕ್ಕೆ ಕುಡಿತಾ ತಿಂತಾಳೆ. ಎಲ್ಲ ಪಾಪಗಳು ಕೊಡು. ಹಾ, ಅದೇ ಕ್ಯಾಂಪದ್ ಕೊಡು. ಲವ್ ಯು ಲವ್ ಯು. ಎಲ್ಲ ಪಾಪಗಳು ಕೊಡಿಸತ್ತ. ಅದ ಬಗ್ಲಾಕ್ ಕುಂದ್ರ ಅವ್ರಿಗೆ ರೀ. ನಾವು ನಮ್ಮ ಕುಂತ ಬಿಡ್ರಿ. ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಈ ಪುಣ್ಯಕ್ಷೇತ್ರದ ಮುಂದೆ ನಿಂತು ಶ್ರದ್ಧೆ ಭಕ್ತಿಯಿಂದ ಒಂದು ಕ್ಷಣ ಕಣ್ಮುಚ್ಚಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುವಂತ ಶಕ್ತಿ ಆ ಮಂಜುನಾಥ ಸ್ವಾಮಿ ಕಡೆ ಐತಿ. ಎಲ್ಲರೂ ಕಣ್ಮುಚ್ಕೊಂಡ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊರಿ. ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ. ಬರ್ಲಕ್ಕೂ ಇಲ್ಲೇ ಹಾಗಾರ ಬೋರ್ಡ್ ದೇವರ ದರ್ಶನಕ್ಕೆ ದಾರಿ ಅಂತ ಹೇಳಿ ಸರಿ ಇಲ್ಲಿಂದ ಹಾಕೊಂಡ್ರಂತೆ. ಊಟಕ್ಕೆ ದೇವರ ದರ್ಶನಕ್ಕೆ ಸಾಲು ಉಚಿತ ಸೇವೆ, ಲಗೇಜ್ ಇಡಕ್ಕೆಲ್ಲ ಫ್ರೀ ಐತಿ ಅನ್ಸುತ್ತೆ. ಈಗ ಎಲ್ಲರೂ ಮತ್ತೆ ಕಳ್ಕೊಂಡ ಅಂತ ಹೆಂಗ್ ಹಿಡ್ಕೊಂಡು ಹೊಂಟ. ಹೌದು, ಈಗ ಖಾಲಿ ಐತಿ ನೋಡಿ. ರನ್ 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 ರನ್. ಸ್ಪರ್ಶ ಬಾ, ಜಿಗ್ಜಾಗ್ ಆಟಾಡು. ಜಿಗ್ಜಾಗ್ 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 ಜಿಗ್ಜಾಗ್. ಯೇ ಇದು ನೋಡ್ರಿ ನಿಜವಾದ ಸೇವೆ ಅಂತಂದ್ರೆ ಮಂಜುನಾಥಗ. ನಮ್ಮ ಸ್ಪರ್ಶ ಅವರು ನಡ್ಕೊಂತ ಹೊಂಟಾರ. ಎಷ್ಟು ಚಂದ ಅನ್ನೋಂಗಿಲ್ಲ ಆಕಿಗೆ, ಭಾಳ ಚಂದ ಅಂತೇಳಿ ಓಡ್ ಬರ್ತಾವ ಆಕಿಗೆ. ಅಲ್ಲ ಮತ್ ನಾವೇನ್ ಗಾಡಿ ಮೇಲೆ ಕುಂತ ಹೊಂಟೇವು ಅಂದ್ರೆ ಆಕೆ ಸಣ್ಣಕ್ಕೆದಾಳ ಪಾಪು, ಅದಕ್ಕಂದೆ. ನೀನು ಪಾಪುನ ದರ್ಶನ ಅಂತೂ ಆದ. ಈಗ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡಕ್ ಹೊಂಟೇವಿ. ಧರ್ಮಸ್ಥಳಕ್ಕೆ ಬಂದ ಪ್ರಸಾದ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಧರ್ಮಸ್ಥಳಕ್ಕೆ ಬಂದ ಅನ್ನ ಪ್ರಸಾದ ತಿನ್ಲಿಲ್ಲ ಅಂದ್ರೆ ಮಂಜುನಾಥ ಸ್ವಾಮಿ ಬೇಜಾರ್ ಮಾಡ್ಕೋತಾರ. ಅದಕ್ಕೆ ಎಷ್ಟ ತಡ ಆಗ್ಲಿ, ಏನ್ ಬೇಕಾದಾಗ್ಲಿ ಅನ್ನ ಪ್ರಸಾದ ತಗೊಂಡ ಹೋಗ್ಬೇಕು. ಏನಂತ ನೀವು ಇದಕ್ಕೆಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಓಕೆ 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 ಕಾಕಾರ ಹೇಳಿದ್ರು. ಓಕೆ ಓಕೆ ಓಕೆ. ನೋಡ್ರಿ 9:24 ಆಗಿ ಬಂತ. ಇನ್ನೂ ಮಟ್ಟ ಆದ್ರೂ ನಮ್ಮ ಬ್ಲಾಗ್ ಹೋಗಿಲ್ಲ ಇವತ್ತು. ಯಾಕೆ ಹೋಗಿಲ್ಲ ಅಂತೇಳಿ ನಿಮ್ಗೆ ಗುರ್ತಾಗಿರ್ಬೋದು, ನಿನ್ನೆ ಬ್ಲಾಗ್ ಯಾಕೆ ಲೇಟ್ ಬಂತ ಅಂತೇಳಿ. ಸೊ ನೋಡ್ರಿ, ಈಗ ನಾವು ಆ ಧರ್ಮಸ್ಥಳದ ಅನ್ನಪ್ರಸಾದ ಜಾಗದಾಗ ಬಂದೇವಿ. ಸೊ ಈಗ ಭಾಳ ಸ್ವಚ್ಛ, ಭಾಳ ಚಂದ. ಬರೀಗ ಪ್ರಸಾದ ತಗೊಳ್ಳೋದು. ಶ್ವೇತಾ, ಇಲ್ಲಿ ಪ್ರಸಾದ ಅಂತ ರುಚಿ ಎಲ್ಲೂ ಸಹ ಇಲ್ಲ ನೋಡಿ. ಅನ್ನ ಪ್ರಸಾದ ಅಂತ ತಗೊಂಡ್ವಿ. ನಮ್ಮ ಸ್ಪರ್ಶ ಯಾಕೋ ಭಾಳ ಕಿರಿಕಿರಿ ಮಾಡತ್ತಿದ್ಲ ಅಂದ್ಕೂಡ್ಲೆ ಆಕಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ. ಅದನ್ನೊಂದು ತಿಂದಿರ್ತಾಳೆ ಆಕಿ. ಊಟ ಬೇಡ ಏನೋ ಬೇಡ, ಹೌದಿಲ್ಲ ಶ್ವೇತಾ? ಐಸ್ ಕ್ರೀಮ್ ತಿಂದ್ರೆ ಹೊಟ್ಟೆ ತುಂಬಿಡ್ತೈತೆ ಆಕಿ. ಅದನ್ನ ಅಳಗಾಡ್ಸಿದ್ರೆ ಕೆಳಗೆ ಬೀಳ್ತೈತೆ, ಅದ್ ಮೇಲೆ ಹಚ್ಕೊಟ್ಟಾರ ಅಂದ್ ಬರೀ.